ಹೆಲೋ ಗಾಯ್ಸ್, ಹ್ಯಾಪಿ ಶಿವರಾತ್ರಿ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಸರ್ವ ಬ್ಲಾಗ್ಸ್ ಕನ್ನಡ. ಇವತ್ತಿಂದು ವಿಡಿಯೋ ನಮ್ಮ ಊರಲ್ಲಿ ಅಂದರೆ ಯಶವಂತಪುರಲ್ಲಿ BK ನಗರಲ್ಲಿ ಶಿವರಾತ್ರಿ ಫೆಸ್ಟಿವಲ್ ತುಂಬ ಗ್ರ್ಯಾಂಡಾಗಿ ನಡೆದಿದೆ. ಅದನ್ನು ನಿಮಗೆ ತೋರಿಸೋಣ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಈವ್ನಿಂಗು ಸಂಜೆ 6 ಆಗಿತ್ತು. ಸೊ ಆವಾಗ ನಾವು JP ಪಾರ್ಕ್ ಹತ್ರ ಹೊರಟ್ವಿ. ನೋಡಿ, ಶಿವನ ವಿಗ್ರಹ ಎಂಟ್ರೆನ್ಸ್ಗೆ ಈ ಥರ ಕೂಡ್ಸವ್ರೆ. ಶಿವ, ಪಾರ್ವತಿ, ಹಾಗೆ ಗಣೇಶ ಮತ್ತು ಗಂಗಾ ಇಷ್ಟು ಜನನ ಶಿವನ ಕಾಲ ಮೇಲೆ ಅವರು ಕೂಡ್ಸವ್ರೆ ವಿಗ್ರಹಗಳನ್ನ. ಹಾಗೆ ನೋಡಿ, ಇಷ್ಟು ಜನಗಳು ತುಂಬ ಅಂದರೆ ತುಂಬ ಜನಗಳು ಬಂದಿದ್ದರು. ಇದು ಎಂಟ್ರೆನ್ಸ್ ಫ್ರೆಂಡ್ಸ್. ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸ್ ಈ ಥರ ಇದೆ. ವರ್ಷ ಬೇರೆ ಬೇರೆ ಥರನೇ ಮಾಡ್ತಾರೆ. ನಾನು 2 ವರ್ಷ ಆಯಿತು ಫ್ರೆಂಡ್ಸ್ ಈ ಫೆಸ್ಟಿವಲ್ನ ನೋಡೋಕ್ಕೆ. ಹೋದ ವರ್ಷ ನಮ್ಮ ಅಯ್ಯನೂ ಹೊಟ್ಟೆ ಒಳಗಡೆ ಇದ್ದೇನೆ, ಡೆಲಿವರ್ ಆಗಿದ್ದಿಲ್ಲ. ಶಿವರಾತ್ರಿ ಆಗಿ 1 ವೀಕಲ್ಲಿ ಡೆಲಿವರ್ ಆಯಿತು ಫ್ರೆಂಡ್ಸ್. ಇಲ್ಲಿಗೆ ಹೋಗಿದ್ದೆ, ದೇವ್ರ ದರ್ಶನ ಮಾಡಿಕೊಂಡು ನಾನು ಡೆಲಿವರಿ ಮಾಡಿಕೊಂಡೆ. ನೋಡಿ, ಶಿವ ಅಲ್ಲಿ ಕಾಣಿಸ್ತಾ ಇದ್ದಾನಲ್ಲ, 30 ಅಡಿ ಎತ್ತರದ ವಿಗ್ರಹವನ್ನು ಕೂಡ್ಸೋರು ಈ ವರ್ಷ. ಹೋದ ವರ್ಷ ಬೇರೆ ಥರನೇ ಇತ್ತು, ಈ ವರ್ಷ ಬೇರೆ ಥರನೇ ಇತ್ತು. ಆ ಶಿವನ ಹತ್ರ ಹೋಗೋಕ್ಕೆ ಗುಹೆ ಕೂಡ ಮಾಡಿದ್ದಾರೆ ಒಳಗಡೆ. ನೋಡಿ, ಈ ಗುಹೆಯಿಂದ ಆ ಶಿವನ ಹತ್ರ ಹೋಗಬೇಕಾಗುತ್ತೆ. ಈ ಗುಹೆ ಒಳಗಡೆ ಎಷ್ಟು ಕತ್ಲೆ ಇತ್ತು ಅಂದರೆ ಒಳಗಡೆ ಲಿಂಗನ ಕೂಡ ಕೂಡಿಸಿದ್ರು ಫ್ರೆಂಡ್ಸ್. ಒಂದೊಂದು ಲಿಂಗನ ಕೂಡ ಕೂಡಿಸಿದ್ರು. ಒಳಗಡೆ ತೋರಿಸ್ತೀನಿ ಬನ್ನಿ. ಇದು ನದಿ ನೀರನ್ನು ಕುಂಭಮೇಳ ಹತ್ರ ನೀರುತ್ತಲ್ಲ ಫ್ರೆಂಡ್ಸ್, ಆ ಜಲವನ್ನು ತಂದು ಈ ನೀರಲ್ಲಿ ಮಿಕ್ಸ್ ಮಾಡೋರಂತೆ. ಅಂದರೆ ಅಲ್ಲಿಗೆ ಹೋಗ್ಲಾರ್ದವ್ರು ಇಲ್ಲಿಗೆ ಬಂದು ಸ್ನಾನ ಮಾಡ್ಕೊಳ್ಬೋದು ಅಂತೇಳಿ ಇಲ್ಲಿ ಹಾಕೋರಂತೆ. ನೋಡಿ, ಒಳಗಡೆ ಹೋಗ್ತಾ ಇದ್ವಿ ಬನ್ನಿ. ನೋಡಿ, ಇಲ್ಲೊಂದು ಶಿವಂದು ಲಿಂಗ ಕೂಡ್ಸವ್ರೆ. ನಾವು ಹೂವು ತೊಗೊಂಡೋಗಿದ್ವಿ. ಸೊ ಹೂವು ದೇವರಿಗೆ ಲಿಂಗಕ್ಕೆ 2 ಹೂವು ಕೂಡ ಹಾಕಿದ್ವಿ. ಇಲ್ಲಿ ನೋಡಿ, ಮಲ್ಲಿಕಾರ್ಜುನ ಲಿಂಗ ಅಂತೆ. ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಅಲ್ಲಿಂದನೇ. ನಾವಂತೂ ಎಲ್ಲ ಲಿಂಗಗಳಿಗೂ ದರ್ಶನ ಮಾಡಿಕೊಂಡು, ನಮ್ಮ ಅಯ್ಯನೂ ಕೂಡ ದರ್ಶನ ಮಾಡಿಕೊಂಡು, ಅವನು 1 ವರ್ಷ ಆಯಿತು ಫ್ರೆಂಡ್ಸ್. ಹೋದ ವರ್ಷ ಹೊಟ್ಟೆಲಿದ್ದ, ಈ ವರ್ಷ ರಿಯಲ್ ಅವನ ಕಣ್ಣಿಂದನೇ ನೋಡ್ತಾ ಇದ್ದಾನೆ. ಅವನು ಕೂಡ ಕರ್ಕೊಂಡು ಹೋಗಿದ್ವಿ. ತುಂಬ ಎಂಜಾಯ್ ಮಾಡಿದ ಫ್ರೆಂಡ್ಸ್. ಅವನು ರಾತ್ರಿ 9 ಗಂಟೆವರೆಗೂ ಇದ್ದ. ಆಮೇಲೆ 9 ಗಂಟೆ ತನಕ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಇಲ್ಲಿ ಒಂದು ಲಿಂಗ ಇದೆ ನೋಡಿ. ಇಲ್ಲಿ ಯಾವ ಲಿಂಗ ಅಂತಂದರೆ ಮಹಾಕಾಳೇಶ್ವರ ಲಿಂಗ ಅಂತೆ. ನೋಡಿ, ತುಂಬ ಕತ್ಲಾಯಿತು ಫ್ರೆಂಡ್ಸ್. ಒಳಗಡೆ ಟಾರ್ಚ್ ಹಾಕಿದ್ರು ಬೇರೆಯವರು, ಸೊ ಅದಕ್ಕೆ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಓಂಕಾರೇಶ್ವರ ಲಿಂಗ ಅಂತೆ. ಚೆನ್ನಾಗಿ ಕೂಡ್ಸೋರು ಫ್ರೆಂಡ್ಸ್. ಇದೊಂದು ಈ ವರ್ಷ ಚೆನ್ನಾಗಿ ಮಾಡೋರು. ಹೋದ ವರ್ಷ ರಾಧಾಕೃಷ್ಣನ ಮತ್ತು ಬೇರೆ ಬೇರೆ ಆಂಜನೇಯ ಸ್ವಾಮಿನ ಚೆನ್ನಾಗಿ ಕೂಡಿಸಿದ್ರು ಫ್ರೆಂಡ್ಸ್. ಇಲ್ಲಿ ನೋಡಿ, ವೈದ್ಯನಾಥ ಅಂತೆ. ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇಲ್ಲೊಂದು ಲಿಂಗ ಇದೆ. ಯಾವ ಲಿಂಗ ಅಂತ ತೋರಿಸ್ತೀನಿ ರೀ. ಭೀಮಾಶಂಕರ ಲಿಂಗ ಅಂತೆ. ನೋಡಿ, ಇದೊಂದು ಲಾಸ್ಟು. ಇನ್ನು ದರ್ಶನ ಮಾಡಿಕೊಂಡು ಮೇಲಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಇದೆ ಮೇಲೆ ಹೋಗೋ ದಾರಿ. ನಾನು ಸ್ವಲ್ಪ ಜನನೇ ಬಿಡ್ತಾಯಿದ್ರು. ಫುಲ್ ಜನಗಳು ದೂಕಾಡ್ತಾಯಿದ್ರು ಫ್ರೆಂಡ್ಸ್. ನೋಡಿ, ಮೇಲೆ ಹೋಗ್ತಾಯಿದ್ವಿ ಶಿವನ ಹತ್ರ. ಶಿವನ ನೋಡಬೇಕಂದ್ರೆ ತಲೆ ಮೇಲೆತ್ತಿ ನೋಡಬೇಕು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ಶಿವ. ಆದರೆ ಜಾಸ್ತಿ ಹೊತ್ತು ನಿಂದ್ರಕ್ಕೆ ಬಿಡ್ತಾ ಇರಲಿಲ್ಲ ಫ್ರೆಂಡ್ಸ್. ಹೋಗಿ ಅಂತೇಳಿ ತಪ್ತಿದ್ರು. ನೋಡಿ, ಕೆಳಗಡೆ ಶಿವನ ಲಿಂಗ ಕೂಡ ಇಟ್ಟವ್ರೆ. ಎಲ್ಲರೂ ದರ್ಶನ ಮಾಡ್ಕೊಳ್ತವ್ರೆ. ಪುಟ್ಟು ಗಣೇಶನ ಕೂಡ ಇಟ್ಟವ್ರೆ ನೋಡಿ. ಇನ್ನು ನಾವು ಕೂಡ ಹೂವು ತೊಗೊಂಡಿದ್ವಲ್ಲ, ಎಲ್ಲ ಹೂವನ್ನು ಈ ಶಿವನ ಹತ್ರ ಹಾಕಿದ್ವಿ. ಹಾಕಿ ಶಿವನ ದರ್ಶನ ಮಾಡಿಕೊಂಡು, ಚೆನ್ನಾಗಿ ದರ್ಶನ ಮಾಡಿಕೊಂಡು ಹೋದ್ವಿ ಫ್ರೆಂಡ್ಸ್. ತುಂಬ ಜನ ಸೆಲ್ಫಿ ತಕ್ಕೋಕತ್ತಾರೆ ಫ್ರೆಂಡ್ಸ್. ಕೆಳಗಡೆ ನೋಡಿ ಎಷ್ಟು ಜನಗಳಿದ್ದಾರೆ ಅಂದರೆ ತುಂಬ ಜನಗಳು. ಕ್ಯೂ ನೋಡಿ ಎಷ್ಟೊಂದಿದೆ ನಮ್ಮಿಂದ. ನೋಡಿ, ನಾವು ಇನ್ನೂ ಸಂಜೆ ಹೋಗಿದ್ವಲ್ಲ, ಸೊ ಕ್ಯೂ ಅಷ್ಟೊಂದು ಇರಲಿಲ್ಲ ಫ್ರೆಂಡ್ಸ್. ಇನ್ನು ಟೈಮ್ ಆದಂಗೆಲ್ಲ ಜನಗಳು, ಸಾವಿರಾರು ಗಟ್ಟಲೆ ಜನಗಳು ಬರ್ತಾಯಿದ್ರು. ದರ್ಶನ ಮುಗಿಸ್ಕೊಂಡು ಇನ್ನು ಹೊರಗಡೆ ಹೋಗ್ತಾಯಿದ್ವಿ. ಹೊರಗಡೆ ಹೋಗೋ ದಾರಿ ಕೂಡ ಗುಹೆ ಮಾಡೋರು ಫ್ರೆಂಡ್ಸ್. ಇಲ್ಲಿ ಕೂಡ ಲಿಂಗನೂ ಇಟ್ಟಿದ್ದಾರೆ ನೋಡಿ. ರಾಮೇಶ್ವರ ಅಂತೆ. ರಾಮೇಶ್ವರ ಲಿಂಗನೂ ಇಟ್ಟವ್ರೆ. ಈ ಕಡೆ ಬಂದುಬಿಟ್ಟು ಕತ್ಲಾಯಿತು ಫ್ರೆಂಡ್ಸ್. ನೇಮ್ ತೊಗೊಂಡಿದ್ದೀನಿ ಇಲ್ಲ ಗೊತ್ತಿಲ್ಲ, ನೆನಪಿರಲ್ಲ ಅಂತೇಳಿ ಹೆಸರು ಕೂಡ ತೊಗೊಂಡು. ಕಾಶಿ ವಿಶ್ವನಾಥ್ ಅಂತೆ ನೋಡಿ ಈ ಲಿಂಗ ಹೆಸರು ತೊಗೊಂಡಿಲ್ಲ. ಸೊ ಅದು ಕೂಡ ಕಾಣಿಸ್ಲಿಲ್ಲ ನೋಡಿ. ಇದು ಕೇದಾರ್ನಾಥ್ ಅಂತೆ ನೋಡಿ. ಈ ಲಿಂಗ ಕೇದಾರ್ನಾಥ್. ನಂತರ ಇಲ್ಲಿ ಮೆಟ್ಲತ್ರ ಕಣ್ಣೇ ಕಾಣಿಸ್ತಿಲ್ಲ ಫ್ರೆಂಡ್ಸ್, ಒಬ್ಬೊಬ್ಬರು ಬೀಳ್ತಾ ಇದ್ದಾರೆ. ಇದು ಗೃಷ್ಟೇಶ್ವರ ಲಿಂಗ ಅಂತೆ ನೋಡಿ. ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಇನ್ನು ಹೊರಗಡೆ ಬಂದ್ವಿ. ಆ ಕಡೆಯಿಂದ ಬಂದರೆ ಈ ಕಡೆ ಬಂದ್ವಿ ನೋಡಿ ಫ್ರೆಂಡ್ಸ್. ಇಲ್ಲಿಂದ ನೋಡಿದ್ರೆ ಶಿವಲಿಂಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ, ಸುತ್ತ ಮೆಟ್ಲಿದೆ. ಕೆಳಗಡೆ ನೀರು ಹಾಕವ್ರೆ. ಕುಂಭಮೇಳದಲ್ಲಿರುವಂಥ ಜಲವನ್ನು ತಗೊಂಬಂದು ಇಲ್ಲಿ ಹಾಕವ್ರಂತೆ. ಕೆಳಗಡೆನೂ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಅಲ್ಲಿ ನೋಡಿದ್ರೆ ಜಲವನ್ನು ಹೋಗಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ತಾವ್ರೆ. ಕೆಳಗಡೆ ನೋಡಿದ್ರೆ ಬಿಡ್ತಾನೆ ಇಲ್ಲ ಅವರು. ಯಾಕೋ ಏನೋ ಗೊತ್ತಿಲ್ಲ. ಇನ್ನು ಹೋಗೋಕೆ ಬಿಡಲಿಲ್ಲ ಅಂತೇಳಿ ಹಿಂಗೆ ಮುಂದೆ ಹೊರಟು ಇಲ್ಲಿ ಕೆಲವು ಫೋಟೋಗಳನ್ನ ಕೂಡ ಹಿಡಿದ್ವಿ ಎಲ್ಲರೂ.
ಶೂ ಚೆನ್ನಾಗಿ ಕಾಣಿಸ್ತಾ ಇದ್ದು ಫ್ರೆಂಡ್ಸ್ ಫೋಟೋ ಇಳಿಯತ್ತಲ್ಲಿ, ಹಾಗೆ ಫೋಟೋ ಕೂಡ ಇಳಿಸ್ಕೊಂಡು ನಂತರ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಹತ್ರ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಧಾರಾವಾಹಿಗಳು ಹಾಗೆ ಬಿಗ್ ಬಾಸಲ್ಲಿ ಇರುವ ಕನ್ನಡ ಬಿಗ್ ಬಾಸಲ್ಲಿ ಭವ್ಯಗೌಡ ಇದ್ರಲ್ಲ, ಸೊ ಅವರು ಕೂಡ ಬಂದಿದ್ದರು ಫ್ರೆಂಡ್ಸ್. ಅವ್ರದ್ದು ಮತ್ತು ಸ್ಪೆಷಲ್ ಏನಂದರೆ ಈ ಶಿವರಾತ್ರಿ ಅವ್ರು ಹುಟ್ಟಿದಬ್ಬ ಅಂತ ಕೂಡ ಬಂದು ಅವ್ರು ಕೂಡ ಡ್ಯಾನ್ಸ್ ಮಾಡಿದರು. ಫಸ್ಟ್ ಟೈಮ್ ನಾನು ಅಂಥವ್ರನ್ನ ನೋಡ್ತಾ ಇರೋದು ಸಿನಿಮಾ ಅಂದರೆ ಬಿಗ್ ಬಾಸಲ್ಲಿರೋರು. ನಾವಂತೂ ಹೋಗಲ್ಲ, ಸೊ ಅವರೇ ನಮ್ಮಿದ್ದಲ್ಲಿ ಬಂದಿದ್ದರು. ಬರ್ತ್ಡೇ ಸೆಲೆಬ್ರೇಟ್ ಕೂಡ ಮಾಡಿದರು, ಹಾಗೆ ಡ್ಯಾನ್ಸ್ ಕೂಡ ಸಖತ್ತಾಗಿರೋ ಡ್ಯಾನ್ಸ್ ಕೂಡ ಮಾಡಿದರು ಫ್ರೆಂಡ್ಸ್. ಅವ್ರದ್ದು ಕ್ಲಿಪ್ ತೊಗೊಂಡಿಲ್ಲ ನಾನು, ಅದು ಅವರು ಡ್ಯಾನ್ಸ್ ಆಡುವಾಗೆ ನಮ್ಮ ಅಯ್ಯನಂತೂ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್. ಇನ್ನು ಹುಡುಗರು ಕರ್ಕೊಂಡು ಹೋದರೆ ನಾವು ನೋಡೋಕ್ಕೆ ಆಗಲ್ಲ, ಸೊ ಅರ್ಧ ದಾರಿಯಲ್ಲೇ ಎದ್ದು ಬಂದುಬಿಟ್ಟೆ. ಅವ್ರ ಫೋಟೋ ಕೂಡ ತೆಕ್ಕೊಂಡಿಲ್ಲ ನಾನು. ನಂತರ ಅಮಿತಾಬ್ ಬಚ್ಚನ್ ಅವ್ರು ಕೂಡ ಬಂದಿದ್ರಂತೆ, ಅವ್ರನ್ನ ಕೂಡ ನಾನು ನೋಡೋಕ್ಕಾಗಲಿಲ್ಲ. 2 ಡ್ಯಾನ್ಸ್ ಇತ್ತು ಫ್ರೆಂಡ್ಸ್, ಶಿವಂದು ಹಾಗೆ ಅಪ್ಪು ಅವ್ರದ್ದು ಸಾಂಗ್ ಆಡಿದರು. ಅದು 2 ನೋಡಿ ಮುಗಿಸ್ಕೊಂಡು ಹೋದೆ ನಾನು. ಇಲ್ಲಿ ನೋಡಿ ಶಿವಂದು ಕೂಡ ಡ್ಯಾನ್ಸ್ ಕ್ಲಿಪ್ ತೊಗೊಂಡಿದ್ದೀನಿ ನೋಡಿ, ಯಾವ ಥರ ಗೆಟಪ್ ಹಾಕವ್ರೆ. ಡೈರೆಕ್ಟಾಗಿ ಶಿವನೇ ಅಲ್ಲಿ ಆಕಾಶದಿಂದ ಬಂದು ನೃತ್ಯ ಮಾಡೋರ ಥರ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ನೋಡಿ. ಪಾಪ ಅವ್ರಿಗೆ ಗೆಟಪ್ ಫುಲ್ ಹೆವಿ ಆಯ್ತು ಅನಿಸುತ್ತೆ, ಜಾಸ್ತಿ ನಿಂತಲ್ಲೇ ಸ್ಟೆಪ್ಸ್ ಹಾಕ್ತಾಯಿದ್ರು, ಹಾಗಾದರೂ ಕೂಡ ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತು ನಮಗೆ ನೋಡಿ. ನಿಮಗೋಸ್ಕರನೇ ನಾನು ಈ ಕ್ಲಿಪ್ನ ತೊಗೊಂಡಿದ್ದೀನಿ ನೋಡಿ. ಇನ್ನು ನಮ್ಮ ಅಯ್ಯನ ಹಾಗೆ ಆಳ್ತಾ ಇದ್ದ, ಸೊ ಅವನಿಗೋಸ್ಕರ ನಮ್ಮ ಯಜಮಾನ್ರು ಮನೆಗೆ ಬಿಟ್ಟು ಅವರು ಹೊರಟರು. ಅವರು ಹೊರಟದ್ಮೇಲೆ ಮತ್ತು ರಾತ್ರಿ 12 ಗಂಟೆಗೆ ಆ ಥರ ಮಾಡಿದರು. ನನಗಂತೂ ನೋಡೋಕ್ಕಾಗಲಿಲ್ಲ, ತುಂಬ ಬೇಜಾರಾಯಿತು ಫ್ರೆಂಡ್ಸ್. ಏನು ಮಾಡೋದು, ಹುಡುಗರು ಇದ್ದರೆ ನೋಡೋಕ್ಕಾಗಲ್ಲ. ನಮ್ಗೆ ಇಷ್ಟ ಇದ್ದದನ್ನು ಹುಡುಗರಿಗೋಸ್ಕರ ತ್ಯಾಗ ಮಾಡಬೇಕಲ್ವ. ಸೊ ನಾನು ಕೂಡ ಮನೆಗೆ ಬಂದು ಇನ್ನು ನಮ್ಮ ಅಯ್ಯನ ಕೂಡ ಊಟ ಮಾಡಿಸಿ ಅವನ್ನ ಕೂಡ ಮಲಗಿಸಿ ನಾನು ಕೂಡ ಮಲ್ಕೊಂಡೆ. ಸೊ ನಮ್ಮ ಯಜಮಾನ್ರು ಮತ್ತೆ ಹೊರಟರು, ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ 12:30 ತನಕ ಇದ್ರಂತೆ. ಅವರೇ ಹೇಳಿದರು ನನಗೆ ಅಮಿತಾಬ್ ಬಚ್ಚನ್ ಅವರು ಕೂಡ ಬಂದಿದ್ದರು ಅಂಥೇಳಿ. ಹಾಗೆ ಫಂಕ್ಷನ್ ಎಲ್ಲ ಮುಗೋವರೆಗೂ ಇರಲಿಲ್ಲ, ಸೊ ಅವ್ರು 12 ಗಂಟೆಗೆಲ್ಲ ವಾಪಸ್ ಬಂದರು ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.